ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದಿರಿ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋದು ಬರೀ. ಇವತ್ತು ಸೋಮವಾರ ಬೆಳಿಗ್ಗೆ ಟೈಮ್ ಇದ್ರೆ 6:30 ಆಗೈತೆ ನೋಡ್ರಿ. ಇವಾಗಂತೂ 6 ಗಂಟೆಕನ ಸೂರ್ಯೋದಯ ಆಗುತ್ತೆ. ನಾವು ಎದ್ದು ಫಸ್ಟಿಗೆ ಸ್ವಲ್ಪ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಗ್ಯಾಸ್ ಸ್ಟವ್ ಒರೆಸಿ ಅರಿಶಿನ ಕುಂಕುಮ ಹಚ್ಚಿ ಒಂದು ಗ್ಲಾಸ್ ಬಿಸಿನೀರು ಕುಡಿದು ಇನ್ನು ನೆಕ್ಸ್ಟ್ ಕೆಲಸ ಸ್ಟಾರ್ಟ್ ಮಾಡ್ಬೇಕು ನೋಡ್ರಿ. ಸಬ್ಜಾ ಸೀಡ್ಸ್ನು ನೆನೆಸಿಟ್ಟಿದ್ದೆ. ಸಬ್ಜಾ ಸೀಡ್ಸ್ ಕುಡಿಯೋದ್ರಿಂದ ವೆಯ್ಟ್ ಲಾಸ್ನೂ ಆಗುತ್ತೆ ರೀ ಮತ್ತು ತಂಪನೂ ಆಗುತ್ತೆ. ಹಾಗಾಗಿ ವಾರದಾಗ ಒಂದು 2-3 ಸಲ ಕುಡಿಯೋದು ಬೆಸ್ಟ್ ನೋಡ್ರಿ. ಡೈಲಿ ಒಂದು ಚಮಚದಷ್ಟು ತೊಗೊಂಡ್ಬಿಟ್ರೆ ಬೆಸ್ಟ್ ಆಗುತ್ತೆ. ಅಕಸ್ಮಾತಾಗಿ ಆಗ್ಲಿಕ್ಕಂದ್ರೂ ವಾರದಾಗ 1-2 ಅಥವಾ 3 ಸಲ ಕುಡಿಯೋದು ಬೆಸ್ಟ್ ನೋಡ್ರಿ. ಈಗಿದ್ರೆ ನೀರನ್ನು ಆ ಕಡೆ ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ ರೀ. ನಿನ್ನೆ ಇಡ್ಲಿ ಹಿಟ್ಟು ಸ್ವಲ್ಪ ಜಾಸ್ತಿನೇ ಆಗಿತ್ತು, ಹಾಗಾಗಿ ಅದಕ್ಕೆ ಉಪ್ಪು ಹಾಕ್ದೇನೆ ಹಂಗೆ ಫ್ರಿಜ್ ಒಳಗೆ ಎತ್ತಿಟ್ಟಿದ್ದೆ ರೀ. ಇವತ್ತು ಇಡ್ಲಿ ಮಾಡ್ಬೇಕಂದೈತಿ, ಹಾಗಾಗಿ ಅದನ್ನ ಫ್ರಿಜ್ ಒಳಗಿಂದು ಹೊರಗಡೆ ತೆಗೆದು ಮಿಕ್ಸ್ ಮಾಡಿ ಇಟ್ಟಾರೆ. ಮತ್ತು ನಿನ್ನೆ ರಾತ್ರಿನೇ ಕಡ್ಲೆಕಾಳು ಮತ್ತು ಶೇಂಗಾ ಮತ್ತು ಹೆಸರು ಕಾಳು ನೆನೆಸ್ಬಿಟ್ಟು ಇಟ್ಟಿದ್ದೆ ರೀ. ಬೆಳಗ್ಗೆ ಎದ್ದು ಒಂದ್ಸಲ ನೀಟಾಗಿ ಅವನ್ನ ನೀರು ಹಾಕಿ ತೊಳೆದ್ಬಿಟ್ಟು ಆಮೇಲೆ ಈ ರೀತಿ ಡಬ್ಬಿ ಹಾಕಿ ಎತ್ತಿಟ್ಕೋಬೇಕು ರೀ. ಚಲೋತ್ನಾಗ ತೊಳೆದ್ಬಿಟ್ರೆ ಅವು ಜಿಗುಟ್ನೂ ಆಗಂಗಿಲ್ಲ ಮತ್ತು ಸ್ಮೆಲ್ಲು ಬರೋಂಗಿಲ್ಲ ರೀ. ಒಬ್ಬೊಬ್ರು ಅಂತಾರು ನೆನೆಸಿಟ್ಟಾಗ ಸ್ವಲ್ಪ ಅದು ಜಿಡ್ ಥರ ಆಗ್ತಾವ್ರಿ ಅಕ್ಕ ಅಂತ ಅಂತಾರು. ಹಾಗಾಗಿ ನೆಂದಾದ್ಮೇಲೆ ಚಲೋತ್ನಾಗ ಒಂದ್ಸಲ ತೊಳೆದ್ಬಿಟ್ಟು ನೀರೆಲ್ಲ ಜಾನಿಸ್ಬಿಟ್ಟು ಈ ರೀತಿ ಡಬ್ಬಿ ಹಾಕಿ ಇಟ್ಕೊಂಡ್ಬಿಟ್ರೆ ಮೊಳಕೆ ಬರ್ತಾವೆ ನೋಡ್ರಿ. ಅರ್ಬಿ ಒಳಗೇನು ಕಟ್ಟಿ ಇಡೋದು ಬೇಕಾಗಿಲ್ಲ. ಒಂದು ಡಬ್ಬಿ ಅಥವಾ ಬೊಗಣಿ ಒಳಗೆ ಹಾಕಿಟ್ಬಿಟ್ರೆ ಇದು ಮೊಳಕೆ ಬರ್ತಾವ್ರಿ. ಈಗ ನಾನು ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಒಂದು ಗ್ಲಾಸ್ ಬಿಸಿನೀರು ಕುಡಿದು ಈಗಿದ್ರೆ ನಾಷ್ಟಕ್ಕೆ ರೆಡಿ ಮಾಡಾಕಂತೀನಿ ನೋಡ್ರಿ. ಹೆಣ್ಮಕ್ಳಿಗೆ ಬೆಳಗ್ಗೆ ಎದ್ದು ಕೂಡಲೇ ನಾಷ್ಟಕ್ಕೆ ರೆಡಿ ಮಾಡೋದು ಒಂದು ದೊಡ್ಡ ಕೆಲಸ ರೀ. ಮತ್ತು ನಿನ್ನೆ ಇಡ್ಲಿ ಮಾಡಿರಿ ಮತ್ತು ಇವತ್ತು ಇಡ್ಲಿ ಮಾಡಾಕತ್ರಿ ಅಂತ ನನ್ನ ಮಕ್ಕಳದು ತಲೆ ಬಿಸಿ ಆಗ್ಬಿಡ್ತೈತ್ರಿ. ನಿನ್ನೆನೂ ಅದನ್ನ ತಿನ್ನೋದು, ಇವತ್ತು ಅದನ್ನ ತಿನ್ನೋದು ಅಂತೇಳಿ. ಈಗಿನ ಮಕ್ಳಿಗೆ ಹೆಂಗೆ ಗೊತ್ತಂದ್ರೆ ದಿನ ಬೇರೆ ರೀತಿನೇ ಮಾಡಿಕೊಡ್ಬೇಕು. ಬೆಳಗ್ಗೆ ತಿಂದಿದ್ದು ಮಧ್ಯಾಹ್ನ ತಿಂದಿದ್ದು ಸಂಜೆಗೆ ಅಂತಾರು ಏನು ಮಾಡ್ಬೇಕಂತ ಗೊತ್ತಾಗಂಗಿಲ್ಲ ನೋಡ್ರಿ. ನಿನ್ನೆ ಸ್ವಲ್ಪ ವಡ ಜಾಸ್ತಿ ಆಗಿದ್ದು, ಹಾಗಾಗಿ ಇಡ್ಲಿ ಹಿಟ್ಟು ಜಾಸ್ತಿ ಇತ್ತು, ಸ್ವಲ್ಪ ಎತ್ತಿಟ್ಟಿದೆ. ಮತ್ತು ನಾಳೆಗೆ ನಾಡ್ದು ಅನ್ಕೊಂತ ಹೋದ್ರೆ ಭಾಳ ದಿವಸ ಇಟ್ಬಿಟ್ರೆ ಅದು ಇಡ್ಲಿನೂ ಸರಿ ಬರೋಂಗಿಲ್ಲ ಮತ್ತು ಭಾಳ ದಿವಸ ಫ್ರಿಜ್ನಾಗ ಇಟ್ಟು ತಿನ್ನಬಾರ್ದಲ್ಲ. ಹಾಗಾಗಿ ಇವತ್ತನ ಇಡ್ಲಿ ಚಟ್ನಿ ಮಾಡಿ ಕೊಟ್ರೈತಂತೇಳಿ ಮಾಡಾಕತ್ತಿದ್ದೆ ರೀ. ನಮ್ಮ ಮನೆಯವ್ರಿಗಿಂತ ತನ್ನೊಂದಂತೂ ಜಾಸ್ತಿ ಕಿರಿಕಿರಿ ಅನ್ಸುತ್ತೆ ರೀ. ಬೆಳಗ್ಗೆ ಎದ್ದು ಕೂಡಲೇ ಅದನ್ನಲ್ಲ ಇದನ್ನಲ್ಲ ಅಂತ ಅನ್ನಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳು. ಹಾಗಾಗಿ ತಲೆ ಬಿಸಿ ಆಗಿಬಿಟ್ಟಿತ್ತು. ಆದ್ರೂ ಇದನ್ನೇ ಮಾಡಿಕೊಡ್ತೀನಿ, ತಿಂತಿರ್ತೀನಿ, ಅಲ್ಲಾದ್ರೆ ಬಿಡು ಅಂತೇಳಿ ಅನ್ನಕತ್ತಿದ್ದೆ. ಈಗಿದ್ರೆ ನಾನು ಇಡ್ಲಿಗೆ ಹಾಕಕ್ಕಂತೀನಿ ನೋಡ್ರಿ. ಆ ಕಡೆ ನಿನ್ನಿದು ಸಾಂಬಾರು ಇತ್ತು, ಇವತ್ತು ಬಿಸಿ ಮಾಡಿಬಿಟ್ಟು ಅದನ್ನೇ ತಿನ್ನೋಣಂತೇಳಿ. ನಂಗೆ ಯಾವುದೇ ಆಗಲಿ ಅಡುಗೆ ವೇಸ್ಟ್ ಮಾಡೋಕ್ಕೆ ಇಷ್ಟ ಆಗಂಗಿಲ್ಲ ರೀ. ಅದು ಚಲೋ ಇದ್ದಾಗನೇ ಖಾಲಿ ಮಾಡಿಬಿಡ್ಬೇಕು. ಸುಮ್ಮನೆ ಭಾಳ ದಿವಸ ಇಟ್ಬಿಟ್ಟು ಅದನ್ನ ತಿಲ್ಲಾರೆ ಚಲೋಕ್ಕಿಂತ ಬೇಕಂದ್ರೆ ಅವತ್ತನ್ನ ಮರುದಿವ್ಸ ಅಥವಾ ಬಿಸಿ ಮಾಡಿಕೊಂಡು ತಿಂದು ಮುಗಿಸ್ಬಿಡ್ಬೇಕ್ರಿ. ಜಾಸ್ತಿ ದಿವಸ ಇಟ್ಬಿಟ್ಟು ತಿನ್ಬಿಟ್ರೆ ಇನ್ನಷ್ಟು ಹೆಲ್ತ್ ಹಾಳಾಗುತ್ತೆ. ಆದರೆ ಫ್ರಿಜ್ನಾಗ ಇಟ್ಟು ತಿನ್ನಬಾರ್ದು. ಆದರೆ ಕೆಲವೊಂದು ಸಲ ಜಾಸ್ತಿ ಆದಾಗ ವೇಸ್ಟ್ ಮಾಡೋಕ್ಕಿಂತ ಬಿಸಿ ಮಾಡ್ಕೊಂಡು ತಿನ್ನೋದು ಬೆಸ್ಟ್ ಅಂತ ಅನ್ಸುತ್ತೆ. ಈಗಿನ ಜನ್ರೇಷನ್ ಮಕ್ಕಳಿಗೆ ಹೆಂಗೆ ಗೊತ್ತಂದ್ರೆ ಬೆಳಗ್ಗೆ ಮಾಡಿದ್ದು ಮಧ್ಯಾಹ್ನ ಮಾಡಿದ್ದು ಸಂಜೆಗೆ ಅಂತಾರು. ನಾವೆಲ್ಲ ಸಣ್ಣವರಿದ್ದಾಗ ಬೆಳಗ್ಗೆ ಬಿಡ್ರಿ ನೀವು ತಿಂಗಳಾನ್ಗಟ್ಲೆ ಯಾಕೆ ವರ್ಷಾನ್ಗಟ್ಲೆ ಸಾಂಬಾರು ರೊಟ್ಟಿ ಬಿಟ್ಟು ಮತ್ತೊಂದು ಏನೂ ಸಿಗ್ತಿತ್ತಿಲ್ಲ ರೀ. ಯಾವಾಗ್ರೆ ಹಬ್ಬ ಹುಣ್ಣಿ ಬಂದ್ರೆ ಅಷ್ಟೇ ವೆರೈಟಿ ಮಾಡ್ತಿದ್ರು. ಡೈಲಿ ರೊಟ್ಟಿ ಕಾರ್ಬೇಳೆ ಅಷ್ಟೇ ತಿನ್ನೋದು, ಅನ್ನನೂ ಜಾಸ್ತಿ ಮಾಡ್ತಿತ್ತಲ್ಲ. ಇತ್ತೀಚೆಗೆ ಮಕ್ಕಳಿಗೆ ಹೆಂಗೆ ಗೊತ್ತಂದ್ರೆ ವೆರೈಟಿ ಮಾಡಿಕೊಡಕ್ಕಂತನ ಅದನ್ನೇ ಡೈಲಿ 3 ಹೊತ್ತು ಬೇರೆ ಬೇರೆನೇ ಮಾಡಿಕೊಡು ಅಂತ ಕೇಳ್ತಾರೋ. ಇದು ಆಲ್ಮೋಸ್ಟ್ ಎಲ್ಲ ತಾಯಂದ್ರಿಗೆ ಅನ್ಸಿರ್ತೈತ್ರಿ. ನನಗೂ ಹಂಗೆ ಅನ್ಸುತ್ತೆ ನೋಡ್ರಿ. ಒಂದೊಂದ್ಸಲ ಅಂತೂ ಜಾಸ್ತಿ ಸಿಟ್ಟನು ಬರ್ತಾ ಇರ್ತೈತಿ, ಏನು ಮಾಡೋಕ್ಕಾಗಂಗಿಲ್ಲ. ಅದು ಅಲ್ಲ ಇದು ಅಲ್ಲ ಅಂತ ಅಂದಾಗ ನಮಗಂತೂ ಯಾರೂ ಕೇಳ್ತಿತ್ತಿಲ್ಲ. ಡೈಲಿ ಬೆಳಗ್ಗೆ ಎದ್ದು ಕೂಡಲೇ ರೊಟ್ಟಿ ಕಾರ್ಬೇಳೆ ಮಾಡಿ ಇಟ್ಬಿಡ್ತಿದ್ರು. ಈ 3 ಹೊತ್ತು ಅದನ್ನ ತಿನ್ನಬೇಕಾಗಿತ್ತು. ಆದರೆ ಇತ್ತೀಚೆಗೆ ಅಂತೂ ಮಕ್ಕಳದು ಡಿಮ್ಯಾಂಡ್ ಜಾಸ್ತಿ ಆಗ್ಬಿಟ್ಟೈತೆ ನೋಡ್ರಿ. ಈಗ ನಾನು ಇಡ್ಲಿ ಬೆನ್ಸಾಕಿಟ್ಟಿದ್ದೆ ರೀ. ಇಡ್ಲಿನೂ ಬೆಂದಿದ್ದು ಮತ್ತು ಚಟ್ನಿನೂ ರೆಡಿ ಆಗೈತೆ ನೋಡ್ರಿ. ಸ್ವಲ್ಪ ಪುದೀನ, ಕೊತ್ತಂಬರಿ, ಕರಿಬೇವು ಹಾಕಿ ಮಾಡಿಬಿಟ್ರೆ ಈ ರೀತಿ ಗ್ರೀನ್ ಚಟ್ನಿ ಮಸ್ತ್ ಆಗುತ್ತೆ ರೀ, ಟೇಸ್ಟ್ ಆಗುತ್ತೆ. ಆಲ್ರೆಡಿ ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ ನಾನು. ನನಗಂತೂ ಒಗ್ಗರಣೆ ಹಾಕ್ಲಿಕ್ಕಂದ್ರೂ ಈ ರೀತಿ ಚಟ್ನಿ ಮಾಡಿಬಿಟ್ರೆ ಮಸ್ತ್ ಆಗುತ್ತೆ ನೋಡ್ರಿ. ತನಗಿದ್ರೆ ನಾಷ್ಟ ಮಾಡಮ್ಮ ಅಂತ ಅಂದ್ಕೂಡಲೇ ಮಮ್ಮಿ ನನ್ನ ಡಬ್ಬಿಗೆ ಹೋಯ್ತನಂತ 3 ಇಡ್ಲಿ ತೊಗೊಂಡು ಹೋಗ್ಯಾಳ ನೋಡ್ರಿ. ಅಂದರೆ ತಿಂದ್ಬಿಟ್ಟು ಹೋಗಂತಂದ್ರೆ ತಿನ್ಲಿಲ್ಲ, ಡೈಲಿ ನಾಷ್ಟ ಮಾಡಿಬಿಟ್ಟು ಹೋಗ್ತಿರೋ. ಆದರೆ ಇವತ್ತು ಇಡ್ಲಿ ಅಂತೇಳಿ ಡಬ್ಬಿಗೆ ಹಾಕ್ಕೊಂಡು ತೊಗೊಂಡು ಹೋಗ್ಯಾರಿ. ಅಲ್ಲಿ ಹೋಗಿ ಬೇರೆ ಫ್ರೆಂಡ್ಸ್ ಸಂಗಟ ಶೇರ್ ಮಾಡ್ಕೊಳಕ್ಕೆ. ಈಗಿದ್ರೆ ನಾನು ನಾಷ್ಟ ಮಾಡಿಬಿಟ್ಟು ನಾಯಿನೂ ಬಂದಿದ್ರೆ ಅದಕ್ಕೂ ಇಡ್ಲಿ ಹಾಕಿದೆ ರೀ. ಒಂದೊಂದಾಗಿ ಬರ್ತಾ ಇರ್ತಾವೆ, ಹಂಗೆ ಹಾಕೋದಾಗ್ಬಿಡ್ತೈತಿ.
ಅದಕ್ಕೂ ಇಡ್ಲಿ ಹಾಕಿ ಬಂದುಬಿಟ್ಟು ನಾನಿನ್ನು ನನ್ನ ಕೆಲಸ ಸ್ಟಾರ್ಟ್ ಮಾಡೋದು ನೋಡ್ರಿ. ಹೆಣ್ಮಕ್ಳಿಗೆ ಏನೋ ಅಂತಾರಲ್ಲ, ಸೂಟಿ ಅಂತ ಇರಲ್ಲ ಅಂದರೆ ರಜಾ ಅಂತ ಇರೋಂಗಿಲ್ಲ ರೀ. ಇನ್ನು ಗಂಡು ಮಕ್ಳಿಗೆ ವಾರದಾಗ ಒಂದು ಸಲ ಯಾವಾಗಾರ ಒಂದು ಸಲ ಸೂಟಿ ಇರುತ್ತೆ, ಆದರೆ ನಮಗೆ ಮಾತ್ರ ಕೆಲಸದ ಸೂಟಿ ಇರೋಂಗೇ ಇಲ್ಲ ನೋಡ್ರಿ. 360 ದಿವಸನೂ ಕೆಲಸ ಮಾಡ್ತಾನೆ ಇರಬೇಕು. ಈಗಿದ್ರೆ ಅರ್ಬಿ ಅಷ್ಟು ತೊಳೆದ್ಬಿಟ್ಟೆ ಅಂದರೆ ಆಲ್ಮೋಸ್ಟ್ ಕೆಲಸ ಆದಂಗೆ ಆಗುತ್ತೆ ರೀ. ಅರ್ಬಿ ತೊಳೆದು ಇಷ್ಟ ತನಕ ಇದು ಎಡಿಟ್ ಮಾಡಿ ಸುಮ್ಮನೆ ಸ್ವಲ್ಪ ಹೊತ್ತು ಕುಂತಿದ್ದೆ. ನನಗೂ ಸ್ವಲ್ಪ ಧಾರಾವಾಹಿ ನೋಡೋ ಹುಚ್ಚನೂ ಐತಿ, ಅವಾಗವಾಗ ನೋಡ್ತಾ ಇರ್ತೀನಿ ರೀ ಇನ್ಸ್ಟಾಗ್ರಾಮ್ ಒಳಗೆ. ಅದನ್ನೇ ನೋಡ್ಕೊತ ಕುಂತಿದ್ದೆ. ಈಗಿದ್ರೆ ಟೈಮ್ 1 ಗಂಟೆ ಆಗಿ ಬಂದಿತ್ತು. ಇನ್ನು ಚಪಾತಿ ಪಲ್ಯ ಮಾಡಬೇಕಾದ್ರೆ ಮಧ್ಯಾಹ್ನ ಊಟಕ್ಕೆ, ಹಾಗಾಗಿ ಹಿಟ್ಟನ್ನು ಕಲಸಿಟ್ಟಿದ್ದೆ. ಇನ್ನು ಚೌಳಿಕಾಯಿ ಪಲ್ಯ ಮಾಡ್ಬೇಕಂತೇಳಿ ಚೌಳಿಕಾಯಿನೂ ಆ ಕಡೆ ಹುರಾಕಿ ಇಟ್ಟಿದ್ದೀನಿ. ಇನ್ನು ಟೊಮೊಟೊ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡ್ಬಿಟ್ಟು ಸಿಂಪಲ್ ಒಗ್ಗರಣೆ ಹಾಕಿ ಪಲ್ಯ ಮಾಡಿಬಿಟ್ಟು ಚಪಾತಿ ಮಾಡ್ಬೇಕು ನೋಡ್ರಿ. ಚೌಳಿಕಾಯಿ ಪಲ್ಯ ಮಾಡ್ಬೇಕಂದ್ರೆ ಚೌಳಿಕಾಯಿ ಚಲೋ ಹೊತ್ನಾಗ ಹುರಿದಾಗನ ಅದು ಪಲ್ಯ ಟೇಸ್ಟ್ ಆಗುತ್ತೆ. ಹಂಗಾಗಿ ಫಸ್ಟಿಗೆ ಚೌಳಿಕಾಯಿ ಆ ಕಡೆ ಹುರಾಕಿಟ್ಟನೆ ಈ ಕಡೆ ಎಲ್ಲ ಕಟ್ ಮಾಡ್ಕೊಳಕತ್ತಿದ್ದೆ. ಪಲ್ಯ ಮಾಡಿ ಊಟನೂ ಮುಗಿಸ್ಬಿಟ್ಟು ಈಗ ರೆಸ್ಟ್ನೂ ಆಯ್ತು ನೋಡ್ರಿ. ಈಗ ಟೈಮ್ ಇದ್ರೆ 6:30 ಆಗಿ ಬಂದಿತ್ತು. ಸ್ನ್ಯಾಕ್ಸ್ ಏನಾದರೂ ಮಾಡ್ರಿ ಮಮ್ಮಿ ಅಂತ ಅನ್ನಕತ್ತಿದ್ರ ತನುಮನು. ಹಾಗಾಗಿ ಸ್ನ್ಯಾಕ್ಸ್ ರೆಡಿ ಮಾಡಕ್ಕಂತೀನಿ ನೋಡ್ರಿ. ಇದು ಹೆಲ್ದಿ ಸ್ನ್ಯಾಕ್ಸ್, ಎಣ್ಣೆ ಬೆಣ್ಣೆ ತುಪ್ಪ ಏನೂ ಬೇಕಾಗಿಲ್ಲ ರೀ. ಸಿಂಪಲ್ಲಾಗಿ ಏನಂತಾರೆ ಚಾಟ್ಸ್ ಥರ ಮಾಡೋದು, ಅಂದರೆ ಡಿಫ್ರೆಂಟಾಗಿ ಇದ್ರೊಳಗೂ ಮಾಡ್ಕೋಬೋದು. ನಮ್ಮ ಮನೆಯೊಳಗೆ ಏನೈತಲ್ಲ ಅದನ್ನ ಬಳಸ್ಬಿಟ್ಟು ನಾನು ಮಾಡಕ್ಕತ್ತಿದ್ರಿ. ಮೊಳಕೆ ಬಂದಿದ್ದು ಹೆಸರು ಕಾಳು ಮತ್ತು ಕಡ್ಲೆಕಾಳನ್ನ ಸ್ಟೀಮ್ ಒಳಗೆ ಬೆನ್ಸ್ಕೋಬೇಕಾಗುತ್ತೆ. ಹಾಗಾಗಿ ನಾನು ಒಂದು ಕೆಳಗಡೆ ಬುಟ್ಟಿ ಒಳಗೆ 1 ಗ್ಲಾಸಷ್ಟು ನೀರು ಹಾಕಿ ಮೇಲೆ ರೀತಿ ತೂತಿದ್ದಿದ್ದ ಚಾಣಿನ ಇಟ್ಬಿಟ್ಟು ಸ್ಟೀಮ್ ಒಳಗೆ ಕಾಳುಗಳನ್ನ ಬೆನ್ಸ್ಕೋಬೇಕ್ರಿ. ನೀರು ಹಾಕಿ ಬೆನ್ಸೋಕ್ಕಿಂತ ಈ ರೀತಿ ಸ್ಟೀಮ್ ಒಳಗೆ ಬೆನ್ಸ್ಕೊಂಡ್ಬಿಟ್ರೆ ಬೆಸ್ಟ್ ಆಗುತ್ತೆ ನೋಡಿರಿ. ಅಂದರೆ ನಾವು ಅದು ನೀರು ಹಾಕಿ ಕುದಿಸಿದಾಗ ನೀರು ಚೆಲ್ಲಿ ಬಿಡ್ತೀವಲ್ಲ, ಅದ್ರ ಬದಲು ಈ ರೀತಿ ಬೆನ್ಸೋದು ಬೆಸ್ಟ್ ನೋಡಿರಿ. ಈಗಿದ್ರೆ ನಾನು ಮೊಳಕೆ ಬಂದಿದ್ದ ಹೆಸರು ಕಾಳು ಮತ್ತು ಕಡ್ಲೆಕಾಳನ್ನ ಎಷ್ಟು ಬೇಕಲ್ಲ ಅಷ್ಟು ಹಾಕಿಬಿಟ್ಟು ಮುಚ್ಚಿಟ್ಟು ಒಂದು 3 ರಿಂದ 4 ನಿಮಿಷ ಬೆನ್ಸ್ಕೋಬೇಕಾಗುತ್ತೆ ರೀ. ಈಗ ಕಡ್ಲೆಕಾಳು ಮತ್ತು ಹೆಸರು ಕಾಳು ಹಾಕಿ ಮುಚ್ಚಿಟ್ಟಿದ್ದೀನಿ ರೀ. ಅದನ್ನು ಬೆನೆ ಮಟ್ಟ ನಾನು ಈ ಕಡೆ ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಕಟ್ ಮಾಡ್ಕೊತೀನಿ ರೀ. ಉಳ್ಳಾಗಡ್ಡಿನೂ ಸ್ವಲ್ಪ ಇದ್ದು ಹಾಗಾಗಿ ಸ್ವಲ್ಪನೇ ತೊಗೊಂಡಿದ್ದು. ಈಗಿದ್ರೆ ನಾನು ಅದು ಸ್ವಲ್ಪ ಅದಕ್ಕೆ ಶೇಂಗಾ ಬೇಕಂತ ಶೇಂಗಾನು ಹುರಾಕಂತೀನಿ. ಆ ಕಡೆ ಶೇಂಗಾನು ಹುರಾಕಿಟ್ಟಿನಿ ಮತ್ತು ಈ ಕಡೆ ಕಾಳುಗಳನ್ನು ಕುದಿಸಾಕಿಟ್ಟಿನಿ. ಮತ್ತು ಈ ಕಡೆ ಉಳ್ಳಾಗಡ್ಡಿ ಟೊಮೆಟೊ ಕೊತ್ತಂಬರಿ ಎಲ್ಲನ ಕಟ್ ಮಾಡಿ ಇಟ್ಕೊಳಕಂತೀನಿ ನೋಡಿರಿ. ಇದಕ್ಕೆ ನೀವು ಸೌತೆಕಾಯಿ ಕ್ಯಾರೆಟ್ ಬೀಟ್ರೂಟ್ನು ಹಾಕ್ಬೋದು, ಜಾಸ್ತಿ ತರಕಾರಿ ಇಷ್ಟ ಇದ್ರೆ ರೀ. ನಾನು ಬರೀ ಟೊಮೆಟೊ ಉಳ್ಳಾಗಡ್ಡಿ ಅಷ್ಟು ಹಾಕಕತ್ತಿದ್ದು. ಎಲ್ಲನೂ ಕಟ್ ಮಾಡಿ ಈಗ ಎತ್ತಿಟ್ಟಿದ್ದೀನಿ ನೋಡಿರಿ. ಕಾಳುಗಳು ಏನು ಬೆನ್ಸಾಕಿಟ್ಟಿದ್ದಲ್ಲ ಅದನ್ನು ಬೆಂದಾವ್ ನೋಡಿರಿ. ಜಾಸ್ತಿ ಏನು ಬೆನ್ಸ್ಕೋಬೇಕಾಗಿಲ್ಲ. ಯಾವಾಗಲೂ ಕಾಳುಗಳು ಹಂಗೆ ತಿಂದಾಗ ಒಬ್ಬೊಬ್ಬರಿಗೆ ಅಸಿಡಿಟಿ ಆಗುತ್ತೆ. ಈ ರೀತಿ ಬೆನೆಸ್ಬಿಟ್ಟು ತಿಂದಾಗ ಅಸಿಡಿಟಿ ಆಗಂಗಿಲ್ಲ ನೋಡಿರಿ. ಮತ್ತು ಶೇಂಗಾ ಏನು ಹುರಿದು ಇಟ್ಟಿದ್ದೆಲ್ಲ ಅದನ್ನು ಸಪ್ಪಿ ತೆಗೆದು ಇಟ್ಟಿದ್ದೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೇಕಂದ್ರೆ ಚಾಟ್ ಮಸಾಲ ಅದು ಹಾಕ್ಬೋದು. ನನ್ನ ಕಡೆ ಇಲ್ಲ ರೀ, ನಾನು ಮಾಡಬೇಕಾಗೈತಿ. ಅಂದರೆ ಅದು ನಮ್ಮ ಮನೆಯೊಳಗೆ ಮಿಕ್ಸರ್ ಸ್ವಲ್ಪ ಹಾಳಾಗೈತಿ, ಹಾಗಾಗಿ ಮಾಡೋಕ್ಕಾಗಿಲ್ಲ ರೀ. ಅದು ಆನ್ಲೈನ್ ಒಳಗೆ ಆರ್ಡ್ರ್ ಹಾಕಿನಿ, ಅದು ಬಂದಮೇಲೆ ಮಾಡ್ಬೇಕಂತೇಳಿ ವೇಟ್ ಮಾಡಕ್ಕಂತೀನಿ ರೀ. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಖಾರದ ಪುಡಿ ಮತ್ತು ಸ್ವೀಟ್ ಚಟ್ನಿ ಹಾಕಿದ್ದೀನಿ. ಗ್ರೀನ್ ಚಟ್ನಿ ಮತ್ತು ನೀವು ಚಾಟ್ ಮಸಾಲ ಧನಿಯಾ ಪುಡಿ ಜೀರಿಗೆ ಪುಡಿನೂ ಹಾಕ್ಬೋದು. ನಾನು ಇಷ್ಟ ಖಾರದ ಪುಡಿ ಉಪ್ಪು ಮತ್ತು ಸ್ವಲ್ಪ ಸ್ವೀಟ್ ಚಟ್ನಿ ಹಾಕಿ ಕಟ್ ಮಾಡಿ ಇಟ್ಟಿದ್ದ ಉಳ್ಳಾಗಡ್ಡಿ ಟೊಮೊಟೊ ಕೊತ್ತಂಬರಿ ಹಾಕಿದ್ದೀನಿ. ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಏನು ಶೇಂಗಾ ಹುರಿದು ಅದು ಮ್ಯಾಲಿನ ಸಪ್ಪಿ ತೆಗೆದು ಇಟ್ಟಿವಲ್ರಿ ಅದನ್ನ ಎಷ್ಟು ಬೇಕಲ್ಲ ಅಷ್ಟು ಹಾಕ್ಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ರೆ ಇದು ಮಸ್ತಾಗಿ ಚಾಟ್ಸ್ ರೆಡಿ ಆಗುತ್ತೆ ನೋಡಿರಿ. ಇದಕ್ಕೆ ನೀವು ಸೇವ್ ಆದ್ರೂ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು. ಮತ್ತು ಬಟಾಟಿ ಭುಜಿಯಾ ಅಂತ ಬರುತ್ತಲ್ರಿ, ಇದು ಬಟಾಟಿ ಚೂಡ ಅಂತೀವಿ, ಅದನ್ನಾದ್ರೂ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು. ಇಲ್ಲ ಚುಮ್ಮರಿನೂ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು. ನಾನು ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದು ನೋಡಿರಿ. ಅಂದರೆ ಚಪಾತಿ ಇದ್ದು ಮಧ್ಯಾಹ್ನ ಮಾಡಿದ್ದು ಚಪಾತಿ ತಿನ್ನೋಕ್ಕಿಂತ ಸಂಜೆಗೆ ಒಲ್ ಅಂತಾರೋ, ಅದಕ್ಕಾಗಿ ಈಗ ಚಪಾತಿನ ಬಳಸ್ಬಿಟ್ಟು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿ ಕೊಡೋಣ ಅಂತೇಳಿ ಚಪಾತಿನ ತವಿ ಮೇಲೆ ಇಟ್ಟು ಒಂದು 2-3 ನಿಮಿಷ ಕಟಿ ಆಗೋ ಮಟ್ಟ ಬೆನ್ಸ್ಕೋಬೇಕ್ರಿ. ಅದನ್ನ ಕಟಿ ಆದಮೇಲೆ ಮ್ಯಾಲಕ್ಕೆ ಸ್ವಲ್ಪ ಸ್ವೀಟ್ ಚಟ್ನಿ ಗ್ರೀನ್ ಚಟ್ನಿ ಇದ್ರೆ ಗ್ರೀನ್ ಚಟ್ನಿನೂ ಹಾಕ್ಬೋದು. ನನ್ನ ಕಡೆ ಇಲ್ಲ ಅಂತ ನಾನು ಬರೀ ಸ್ವೀಟ್ ಚಟ್ನಿ ಹಾಕಿದ್ದೀನಿ ರೀ. ಸ್ವೀಟ್ ಚಟ್ನಿ ಇದ್ದಿಲ್ಲ ಅಂದರೆ ನೀವು ಟೊಮೊಟೊ ಸಾಸ್ ಆದ್ರೂ ಹಾಕ್ಬೋದು. ಹಾಕ್ಬಿಟ್ಟು ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ನಾನು ಶೇಂಗಾದ ಹಿಂಡಿ ಹಾಕಕ್ಕಂತೀನಿ ನೋಡಿರಿ. ಶೇಂಗಾದ ಹಿಂಡಿ ಹಾಕಿಬಿಟ್ಟು ಇಲ್ಲೇನು ನಾವು ಅದು ಎಲ್ಲ ಕಾಳು ಹಾಕಿಬಿಟ್ಟು ಚಾಟ್ಸ್ ರೆಡಿ ಮಾಡಿದ್ದೀವಲ್ರಿ ಅದನ್ನ ಹಾಕಿ ಮ್ಯಾಲೆ ಸ್ವಲ್ಪ ಅದಕ್ಕೆ ಸ್ವೀಟ್ ಚಟ್ನಿ ಮೊಸರು ಹಾಕ್ಕೊಂಡು ತಿಂದ್ರೆ ಯಾವ ಪಿಜ್ಜಾಕ್ಕಿಂತ ಕಮ್ಮಿ ಏನಿರಲ್ಲ ರೀ, ಟೇಸ್ಟ್ ಇರುತ್ತೆ. ಅಂದರೆ ಪಿಜ್ಜಾ ತಿಂದುಬಿಟ್ರೆ ಅಷ್ಟು ಹೆಲ್ದಿ ಇರೋಂಗಿಲ್ಲಲ್ಲ. ಈ ರೀತಿ ಮಾಡಿಕೊಟ್ಟಾಗ ಮಕ್ಕಳಿಗೂ ಖುಷಿ ಆಗುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೇದು ನೋಡಿರಿ. ಆ್ಯಕ್ಚುಲಿ ತನೂ ಶಟ್ಕೊಂಡು ಕುಂತಿಲ್ಲು, ಆಕೆಗೆ ಪಾನಿಪುರಿ ಬೇಕಾಗಿತ್ತಂತ.
ಅದಕ್ಕಾಗಿ ಪಾನಿಪುರಿ ಇದ್ಬಿಟ್ರೆ ನಾನು ಮಾಡ್ತಿದ್ದೆ. ಈಗ ನಾನು ಹಿಟ್ಟು ಕಲಿಸಿ ಪುರಿ ಮಾಡೋಕ್ಕೆ ನನಗೂ ಮನಸ್ಸಿದ್ದಿಲ್ಲ. ಅದಕ್ಕಾಗಿ ಈ ರೀತಿ ಮಾಡಿಕೊಟ್ರೆ ಆಕೆಗೆ ಇಷ್ಟ ಆಗುತ್ತೆ. ಅಂದರೆ ನಾರ್ಮಲ್ ಚಪಾತಿ ತಿನ್ನೋಕ್ಕಿಂತ ರೀ ಸ್ವಲ್ಪ ವೆರೈಟಿ ಆಫ್ ಏನಾದರೂ ಮಾಡಿಕೊಟ್ರೆ ಇಷ್ಟ ಆಗುತ್ತೆ. ಅದಕ್ಕಾಗಿ ಈ ರೀತಿ ಮಾಡಿಕೊಡಕ್ಕಂತೀನಿ ನೋಡಿರಿ. ಮತ್ತೆಲ್ಲ ಕಾಳುಗಳು ಹಾಕಿ ಸ್ವಲ್ಪ ಮೊಸರು ಹಾಕಿದ್ದೀನಿ ಮತ್ತು ಸ್ವಲ್ಪ ಸ್ವೀಟ್ ಚಟ್ನಿನೂ ಹಾಕಿಬಿಟ್ಟು ಬೇಕಾದರೆ ಇದಕ್ಕೂ ಸೇವಾ ಅಥವಾ ಚೀಸ್ನೂ ಹಾಕಿಬಿಟ್ಟು ಬಿಸಿ ಮಾಡ್ಕೊಂಡು ತಿಂದರೆ ಇನ್ನೂ ಮಸ್ತ್ ಆಗುತ್ತೆ ರೀ. ಏನೂ ಇಲ್ಲಾಂದ್ರೂ ನಂತರ ಈ ರೀತಿ ಮಾಡಿ ಕೊಡ್ಬೋದು. ಮಕ್ಕಳಿಗೆ ಮಾತ್ರ ಈ ರೀತಿ ಮಾಡಿಕೊಟ್ಟಾಗ ಇಷ್ಟ ಆಗುತ್ತೆ. ದೊಡ್ಡ ಮಕ್ಕಳಿದ್ರೆ ಹಿಂಗೆ ಕೊಡ್ಬೋದು. ಸಣ್ಣ ಮಕ್ಕಳಿದ್ರೆ ತಿನ್ನೋಕ್ಕಾಗಂಗಿಲ್ಲ ರೀ. ಅವಾಗ ಸಣ್ಣಗೆ ಮುರಿದ್ಬಿಟ್ಟು ಮೇಲೆ ಸ್ವಲ್ಪ ಕಾಳುಗಳು ಮತ್ತು ಅದೆಲ್ಲ ಸ್ವೀಟ್ ಚಟ್ನಿ ಅದು ಮಿಕ್ಸ್ ಮಾಡಿಕೊಟ್ರೆ ಇಷ್ಟ ಆಗುತ್ತೆ. ಅದು ತಿನ್ನೋಕೆ ಈಸಿ ಆಗುತ್ತೆ ರೀ. ಹಾಗಾದ್ರೆ ಯಾವ ರೀತಿ ಕುಂತಿದ್ಲು ಅಂದರೆ ಪಾನಿಪುರಿ ಮಾಡಿರಿ ಅಂಥೇಳಿ ಅವ್ರ ಪಪ್ಪ ಬಂದಿದ್ದಿಲ್ಲ ರೀ. ಬಂದುಬಿಟ್ಟಿದ್ರೆ ನಾನು ಪಾನಿಪುರಿ ತರಿಸ್ಬಿಟ್ಟು ಮಾಡ್ತಿದ್ದೆ. ಆದರೆ ಅವ್ರು ಬರೋದು ಲೇಟ್ ಅಂತ ಅಂದರು. ಹಾಗಾಗಿ 10-11 ಗಂಟೆಗೆ ಬರ್ತೀನಂತ ಅಂದ್ಕೊಳ್ಳೆ ಇದನ್ನ ರೆಡಿ ಮಾಡಿ ಕೊಟ್ಟೆ ನೋಡಿರಿ. ಖುಷಿ ಆಯ್ತು ಆಕಿಗೂ. ಅಂದರೆ ಸ್ವಲ್ಪ ಮಧ್ಯಾಹ್ನನೂ ಊಟ ಮಾಡಿದ್ದಿಲ್ಲ ರೀ. ಬೆಳಗ್ಗೆನೂ ಇಡ್ಲಿ ಮಾಡಿದಂತೆ 1-3 ಇಡ್ಲಿ ತೊಗೊಂಡು ಹೋಗಿದ್ಲು. ಬಂದ ಕೂಡಲೇ ಅವನ್ನ ಇಡ್ಲಿ ತಿನ್ನಲು ಚಪಾತಿ ತಿನ್ನಂತಂದ್ರೆ ಅಂತಲ್ಲು. ಹಾಗಾಗಿ ಈಗ ಹೊಸವಾಗಿರ್ತೈತಲ್ರಿ ಅದನ್ನೇ ಮಾಡಿಕೊಟ್ಬಿಟ್ರೆ ಆಯಿತು. ರಾತ್ರಿ ಊಟ ಮಾಡೋ ಅವಶ್ಯಕತೆಯೂ ಬೀಳಂಗಿಲ್ಲ ರೀ. ಒಂದು ತಿಂದುಬಿಟ್ರೆ ಹೊಟ್ಟೆ ಫುಲ್ ಅನಿಸುತ್ತೆ. ಕಾಳೆಲ್ಲ ಹಾಕಿರ್ತೀವಲ್ಲ, ಹಾಗಾಗಿ ಇದನ್ನ ತಿಂದುಬಿಟ್ರೆ ಆಯಿತು. ಮತ್ತು ಹೊಟ್ಟೆನೂ ತುಂಬುತ್ತಂತೇಳಿ ನಾನು ಅದನ್ನ ಮಾಡಿಕೊಟ್ಟೆ ರೀ. ಇದು ಹುಳ ಇಷ್ಟ ಐತಿ ಎಷ್ಟು ಸೌಂಡ್ ಮಾಡೋದು ನೋಡಿರಿ. ಇದು ಮನೆಯೊಳಗೆ ಬಂದುಬಿಟ್ರೆ ನಿದ್ದೆನೇ ಆಗಂಗಿಲ್ಲ, ಅಷ್ಟು ಸೌಂಡ್ ಮಾಡ್ತಾ ಇರ್ತೈತಿ. ಕೇಳಿಬಿಟ್ಟು ಫುಲ್ ಕಿವಿನೇ ಬಂದ್ ಆಗೋ ಥರ ಅನಿಸ್ತಾ ಇರ್ತೈತಿ. ಹಾಗಾದ್ರೆ ಯಾವ ರೀತಿ ಸೌಂಡ್ ಮಾಡೋಕ್ಕತ್ತೈತಿ, ತಲೆ ನುಸಕ್ಕೆ ಸ್ಟಾರ್ಟ್ ಆಗ್ಬಿಡ್ತೈತಿ. ಯಾವಾಗ ಹೊರಗೆ ಹಾಕೋಣಪ್ಪ ಅಂತ ಅನ್ಸುತ್ತೆ. ಈಗ ಇದ್ರೆ ಟೈಮ 7:30 ಆಗಕ್ಕೆ ಬಂದಿತ್ತು ನೋಡಿರಿ. ನಮ್ಮ ಮನೆಯವರು ಬಂದಿತ್ತಿಲ್ಲ. ಹಾಗಾಗಿ ಅದನ್ನ ತನಗೂ ಮಾಡಿಕೊಟ್ಟು ನಾನು ಸ್ವಲ್ಪ ಮಾಡ್ಕೊಂಡು ತಿಂದ್ಬಿಟ್ಟು ಕಾಫಿ ಮಾಡ್ಕೊತ ಹೊರಗೆ ಕುಡ್ಕೊತ ಕುಂತೀನಿ ನೋಡಿರಿ. ಅಂದರೆ ಅವ್ರು ಬರೋದು ಲೇಟ್ಲ. ಗಂಡು ಮಕ್ಕಳು ಮನೆಗೆ ಜಲ್ದಿ ಬರ್ಲಿಕ್ಕಂದ್ರೆ ನೆಮ್ಮದಿನೇ ಅಂತ ಅನ್ಸಂಗಿಲ್ಲ ರೀ ಅವ್ರು ಬರೋ ಮಟ್ಟ. ಹಾಗಾಗಿ ಸುಮ್ಮನೆ ಕಾಫಿ ಕುಡ್ಕೊತ ಕುಂತಿದ್ದೆ. ಇವತ್ತಿನ ವಿಡಿಯೋನೂ ಇಲ್ಲೇ ಮುಗಿಸೋಣ್ರಿ. ಇವತ್ತಿನ ವಿಡಿಯೋ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯೋಕೆ ಹೋಗಬೇಡ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಸಿಂಪಲ್ಲಾಗಿ ವಿಡಿಯೋ ಮಾಡಿದ್ದು ನಿಮಗೂ ಇಷ್ಟ ಆಗೈತೆ ಅಂತ ಅಂದ್ಕೊತೀನಿ. ಇಷ್ಟು ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಹೃದಯದ ತುಂಬ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ ಎಲ್ಲರಿಗೂ. ನಮಸ್ಕಾರ ರೀ. ಹೋಗಿ ಬರ್ತೀವಿ ರೀ. ಮತ್ತೆ ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗ್ತೀವಿ ರೀ.